ಇಸ್ ದಿ ಹೈಪ್ ಇಸ್ ವರ್ತ್. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸರಣ್ಯ ರಾಜಶೇಖರ್ ವ್ಲಾಗ್ಸ್. ಇವತ್ತು ನಾವು ಬಂದಿರೋದು ವಿ ವಿ ಪುರಮ್ಗೆ. ಆ್ಯಂಡ್ ಇಲ್ಲಿ ನಾವೆಲ್ಲ ಏನು ಟ್ರೈ ಮಾಡಿದ್ವಿ ಅಂತ ನಿಮಗೂ ತೋರಿಸ್ತೀವಿ. ಆ್ಯಂಡ್ ವೆದರ್ ವಿ ವಿ ಪುರಮ್ ಇಸ್ ವರ್ತ್ ಟು ವಿಸಿಟ್ ಆರ್ ನಾಟ್ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀವಿ, ಬನ್ನಿ. ಫಸ್ಟ್ ನಾವು ಟ್ರೈ ಮಾಡಿದ್ದು ಇಲ್ಲಿ ಬಂದು ಮಸಾಲ ಪಾಪಡ್ ವಿಚ್ ಇಸ್ 70 ರುಪೀಸ್. ಆ್ಯಂಡ್ ಇದಂತೂ ನನಗೆ 70 ರುಪೀಸ್ಗೆ ವರ್ತ್ ಅನಿಸಿಲ್ಲ, ಬಿಕಾಸ್ ಅವರೊಂದು ಪಾಪಡ್ ಮೇಲೆ ಟೊಮೆಟೊ, ಆನಿಯನ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸಾಲ್ಟ್, ಅದೇನೋ ಮಸಾಲ ಹಾಕಿದ್ರು. 70 ರುಪೀಸ್ಗೆ ನಿಜ ವರ್ತ್ ಅನಿಸಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ವಿ ಬಿ ಬೇಕ್ರಿಗೆ. ಅಲ್ಲಿ ಫಸ್ಟು ಹನಿ ಕೇಕ್ನ ಟೇಸ್ಟ್ ಮಾಡಿದ್ವಿ. ಎಲ್ಲ ಕಡೆ ಇರೋ ಥರನೇ ಟೇಸ್ಟ್ ಇತ್ತು, ಸ್ವಲ್ಪ ಸ್ವೀಟ್ ಜಾಸ್ತಿ, ಬಟ್ ತಿನ್ನೋ ಥರ ಇತ್ತು, ಓಕೆ ಇತ್ತು. ಆ್ಯಂಡ್ ಅದ್ರ ಜೊತೆ ನಾವು ಖಾರ ಬನ್ ಕಾಂಗ್ರೆಸ್ ತೊಗೊಂಡಿದ್ವಿ. ಇದು ಬಿಸಿ ಮಾಡಿ ಕೊಟ್ಟಿರಲಿಲ್ಲ, ಸೊ ಟೇಸ್ಟ್ ಅಷ್ಟು ಗೊತ್ತಾಗಲಿಲ್ಲ. ಇದು ಎರಡು ಸೇರಿ ನಮಗೆ 79 ರುಪೀಸ್ ಆಯಿತು. ಅದ್ರ ಆಪೋಸಿಟ್ಟು ನಮಗೆ ಈ ದೋಸೆ ಶಾಪ್ ಕಾಣ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಅಲ್ಲಿ ಅವರೇ ಬೇಳೆ ದೋಸೆ ಅಂತ ಹೇಳಿದ್ರು. ಸೊ ಅದರಿಂದ ತೊಗೊಂಡಿದ್ವಿ. ಬಟ್ ಅವರೇ ಬೇಳೆಗಿಂತ ನನಗಂತೂ ಅಲ್ಲಿ ಮಸಾಲ ಅಷ್ಟೇ ಜಾಸ್ತಿ ಕಾಣ್ತು. ಸೊ ತಿಂದಾಗ ಫುಲ್ ಮಸಾಲ, ಲೈಕ್ ನನಗಂತೂ ಸೆಟ್ ದೋಸೆದಲ್ಲಿ ಆನಿಯನ್ ಹಾಕಿ ಕೊಟ್ಟರೆ ಹೇಗಿರುತ್ತೆ ಹಂಗಿತ್ತು. ಬಟ್ ಅವರೇ ಬೇಳೆ ದೋಸೆ ಥರ ಅಂತೂ ನನಗೆಲ್ಲೂ ಅನಿಸಿಲ್ಲ. ಅಂದರೆ ಇದು ಬಂದು 80 ರುಪೀಸ್ ಆಯಿತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಬಂದು ಕೋಡ್ಬೇಳೆ. ಅದು ಬಂದು 60 ರುಪೀಸ್. ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ, ಕೋಡ್ಬೇಳೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ. ಬಟ್ ಇಲ್ಲಿ ಕ್ರಿಸ್ಪಿಯಾಗಿರಲಿಲ್ಲ, ಫುಲ್ ಮೆತ್ತಗಿತ್ತು. ಚಪಾತಿ ಹೆಂಗೆ ಮೆತ್ತಗಿರುತ್ತೆ ಆ ಥರ ಇತ್ತು. ಆ್ಯಂಡ್ ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು, ಯಾವಾಗಲೂ ಎಕ್ಸ್ಪೆಕ್ಟೇಷನ್ ವಾಸ್ ರಿಯಾಲಿಟಿ ಅಂದರೆ ಇದೆ ಅಂತ. ಫುಲ್ ಉಪ್ಪು ಜಾಸ್ತಿ ಇತ್ತು. ಅವ್ರಿಗೂ ಹೇಳಿದ್ವಿ, ಅವರು ತಿಂದು ನೋಡಿ ಹೌದು ಉಪ್ಪು ಜಾಸ್ತಿ ಆಗಿದೆ ಅಂದರು. ಕೋಡ್ಬೇಳೆ ಆದ ನಂತರ ನಾವು ಟ್ರೈ ಮಾಡಿದ್ದು ಡಾಬೇಲಿ. ನನ್ನ ಫ್ರೆಂಡ್ ಆಲ್ರೆಡಿ ತಿಂದಿದ್ದಾಳಂತೆ, ಅವಳು ಅಂದ್ಲು ಡಾಬೇಲಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇಲ್ಲಿ ತೊಗೊಂಡ್ವಿ. ಬಟ್ ನಿಜ ಹೇಳಬೇಕಂದ್ರೆ ನಮಗಂತೂ ಇಷ್ಟ ಆಗಲಿಲ್ಲ. ಇವತ್ತು ಹೋಗಿದ್ದ ಕಡೆ ಎಲ್ಲ ನಾವು ತಿಂದಿದ್ದು ನಮ್ಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ್ಯಂಡ್ ಅವಳು ತಿಂದಿದ್ದ ಕಡೆ ಚೆನ್ನಾಗಿತ್ತು, ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ. ಆ್ಯಂಡ್ ವರ್ತ್ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಲಾಸ್ಟಿಗೆ ನಾವು ಟ್ರೈ ಮಾಡಿದ್ದು ಕಾಲಕಟ ಐಸ್ಗೋಲ. ಆ್ಯಂಡ್ ಇದೂ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಮಸಾಲ ಜಾಸ್ತಿ ಇತ್ತು, ಅದರಿಂದ ಜಾಸ್ತಿ ಕುಡಿಯೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೂ ತುಂಬ ಸ್ನ್ಯಾಕ್ಸ್ಗಳಿತ್ತು, ಬಟ್ ನಾವು ಟ್ರೈ ಮಾಡಿಲ್ಲ, ಆಲ್ಮೋಸ್ಟ್ ಲೇಟ್ ಆಗಿತ್ತು ಅಂತ. ಆ್ಯಂಡ್ ವಿಸಿಟಿಂಗ್ ವಿ ವಿ ಪುರಮ್ ಇಸ್ ವರ್ತ್ ಅಂದರೆ ಒಂದು ಕಡೆ ವರ್ತ್, ಬಿಕಾಸ್ ಎಲ್ಲ ತಿಂಡಿಗಳು ಒಂದೇ ಬೀದಿಯಲ್ಲಿ ಸಿಗೋದ್ರಿಂದ. ಬಟ್ ಟೇಸ್ಟ್ ವೈಸ್ ಓಕೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.